ಕೃಷಿ ಉದ್ಯೋಗವನ್ನು ಮಾಡುವಂಥ ಪ್ರದೇಶ. ಇಲ್ಲಿ ಎಲ್ಲ ಹೆಚ್ಚಿನ ಕಪ್ಪು ಭೂಮಿ ಇರೋದು. ಇದರ ಮೂಲಕ ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕಂದ್ರೆ ಇಲ್ಲಿ ಹೊಲಕ್ಕೆ ಹೋಗಕ್ಕೆ ರಸ್ತೆ ಬೇಕು. ಉತ್ತಮ ಏನು ಬೆಳೆಯಕ್ಕೆ ಹೋಗಿದಾರ ಆದ್ರೆ ಮನೆಗೆ ಪೀಕ್ ಬರ್ತಾ ಇಲ್ಲ. ಈ ರೀತಿಯಾದಂಥ ವ್ಯವಸ್ಥೆ ಇವತ್ತಿನ ದಿನ ಉತ್ತರ ಕರ್ನಾಟಕದಲ್ಲಿ ಆಗಿದೆ. ವಿಶೇಷವಾಗಿ ಧಾರವಾಡ ಜಿಲ್ಲೆಗೆ ಈ ಸಲ ಅತಿವೃಷ್ಟಿ ಆಗಿದೆ. ಅದರ ಮೂಲಕ ಏನಾಗಿತ್ತು ಅಂದ್ರೆ ಎಲ್ಲ ಹೆಸರುಗಳು ಫೇಲ್ ಆದವು. ಪೀಕು ಯಾವ್ದ ಬಂದ್ರು ಮನೆಗೆ ತರಕ್ ಆಗ್ತಾ ಇಲ್ಲ. ಇವೆಲ್ಲ ಮೊದ್ಲಿಗೆ ಏನಿತ್ತು, ನಮ್ಮ ಹೊಲ ನಮ್ಮ ರಸ್ತೆ ಅಂತಿತ್ತು, ಅವೆಲ್ಲ ಬಂದ್ ಆಗ್ಯಾವು. ಈಗ ರಸ್ತೆ ಆದ್ರೆ ಮಾತ್ರ ಮನೆಗೆ ಪೀಕ್ ತರ್ಲಿಕ್ಕೆ ಅನುಕೂಲ ಆಕತಿ. ಇದರ ಮೂಲಕ ರಸ್ತೆಗಳಿಗೆ ಏನು ಈ ಗ್ರಾಮೀಣ ಅಭಿವೃದ್ಧಿಯಿಂದ ಹೆಚ್ಚಿನ ಅನುದಾನ ಕೊಟ್ಟು ಈ ಭಾಗಕ್ಕೆ ಹೆಚ್ಚಿನ ಅನುಕೂಲ ಮಾಡಿಕೊಡ್ಬೇಕಂತ ಮನವಿ ಮಾಡ್ಕೊಂತೀನಿ. ಮತ್ತ ಅಷ್ಟೇ ಅಲ್ಲದೆ ರೈತರು ಏನ್ ಬೆಳೀತಾರ ಅದಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರ. ಪೂರ್ತಿ ಬೆಳೆಯನ್ನು ಅವ್ರು ಖರೀದಿ ಮಾಡ್ಬೇಕು. ಏನ್ ಮಾಡ್ತಾರ, ಬರೀ 5 ಕ್ವಿಂಟಲ್ ಖರೀದಿ ಮಾಡ್ತಾರ. 5 ಕ್ವಿಂಟಲ್ ಖರೀದಿ ಮಾಡಕ ಗೋವಿಂದವಾಡ ಈಗ 20 ಕ್ವಿಂಟಲ್ ಮಾಡಿದಾರ. ಅದು ಕೂಡ ಧಾರವಾಡ ಜಿಲ್ಲೆಗೆ ಬರೀ 2000 ಮೆಟ್ರಿಕ್ ಟನ್ ಖರೀದಿ ಮಾಡ್ತೇನೆ ಅಂದ್ರು. ಅದು ಕನಿಷ್ಠ 25,000 ಆದ್ರೆ ಮಾತ್ರ ಆಗತ್ತೆ. ಈಗಾಗಲೇ KMF ಅವರು ಖರೀದಿ ಮಾಡಿ ತಮ್ಮ ಪೂರ್ತಿ ಭಾಗವನ್ನು ಮುಗಿಸ್ಬಿಟ್ಟಿದಾರ. ಆದ್ರೆ ಇನ್ನೂ ಬಹಳಷ್ಟು ಬೆಳೆಯೋದ್ರಿಂದ ಪಾಟೀಲ್ರ ಈಗ 50 ಕ್ವಿಂಟಲ್ ಮಾಡಿದ್ವಿ. 50 ಕ್ವಿಂಟಲ್ ಮಾಡಿದ್ರೆ ನೀವು ಖರೀದಿ ಅಲ್ವಾ ಯಾರಿಂದ ಮಾಡ್ತೀರಿ? ಇಲ್ಲ ಸರ್, KMF ಅವರು ಖರೀದಿ ಮಾಡ್ತಾ ಇಲ್ಲ. ನಿನ್ನೆ ನಮ್ಮ ಜಿಲ್ಲಾದ ನಿನ್ನೆ ಕೇಳಿದಾಗ ನಿರ್ದೇಶನ ಬಂದಿದೆ 50 ಕ್ವಿಂಟಲ್ ಗದಗ ಹಾಗೂ ಹಾವೇರಿಗೆ ಬಂದಿದೆ. ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೀನಿ. ನಾನು ಉಮಾ ಮಹಾದೇವನವ್ರ ಹತ್ರ, ನಾನು ಕೋನ್ ರೆಡ್ಡಿ ಅವರು, DC ಅವರು ಹೋಗಿದ್ದೀವಿ. ಹಾವೇರಿ ಮತ್ತು ಗದಗ ಮಾತ್ರ ಆಗಿದೆ, ಧಾರವಾಡ ಜಿಲ್ಲೆಗೆ ಆಗಿಲ್ಲ. ಅದು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ ಧನ್ಯವಾದಗಳು. ಅದ ಅಷ್ಟೇ ಅಲ್ಲದೆ ತಮಗೆ ಇನ್ನೊಂದಿಷ್ಟು ಮನವಿ ಮಾಡ್ಕೊಳ್ಳೋದಂದ್ರೆ, ನಮ್ಮಲ್ಲಿ ಬೆಣ್ಣೆಹಳ್ಳ ದೊಡ್ಡ ಪ್ರಮಾಣದ ಪ್ರವಾಹ ಬರ್ತದೆ. ಅದು 3-4 ಜಿಲ್ಲೆ ಒಳಗೆ ಒಂದು ಪ್ರವಾಹ ಹೆಚ್ಚಿನ ರೀತಿ ಒಳಗಾಗಿ ಹೊಲಕುನೂರು ರಸ್ತೆ ಹಾನಿ ಆಕತ್ತ ಮತ್ತು ದೊಡ್ಡ ಪ್ರಮಾಣದ ಮ್ಯಾಗ ನೀರು ಬಂದು ವೇಸ್ಟ್ ಆಗಿ ಹೋಗತ್ತೆ. ಅದರ ಸದುಪಯೋಗ ಮಾಡ್ಕೋಬೇಕಂದ್ರ ಸದ್ಬಳಕೆ ಮಾಡ್ಕೊಳ್ಳುವಂತ ಶಾಶ್ವತ ಪರಿಹಾರ ತಾವು ಕಂಡು ಹಿಡಿಬೇಕು ಅನ್ನುವಂತ ಮಾತನ್ನು ಕೂಡ ಇವತ್ತಿನ ದಿನ ಹೇಳ್ತೇನೆ. ಮತ್ತೀಗ ITBT ಬೆಂಗಳೂರಾಗ ಅದಾವ. ಅದ ನೀವು ಧಾರವಾಡ ಜಿಲ್ಲೆ ಹುಬ್ಳಿ ಬೆಳಗಾವಿ ಬಿಜಾಪುರ ಕಡೆ ಮಾಡಿದ್ರೆ ಮೊದಲಿಗೆ ಏನಿತ್ತು, ಅದಕ್ಕೆ ಬರ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಂತಿದ್ರು. ಈಗ ಎಲ್ಲ ಕಡೆ ವಿಮಾನ ನಿಲ್ದಾಣ ಆಗ್ಯಾವ, ರಸ್ತೆ ಸುಧಾರಣೆ ಆಗಿದಾವ. ಈಗ ಅವ್ರು ಬಂದ್ರೆ ಅವ್ರ ಅರ್ಧ ರೇಟ್ನಾಗ ಇಲ್ಲಿ ಭೂಮಿ ಸಿಗ್ತದ ಮತ್ತು ಅರ್ಧ ಪಗಾರದೊಳಗೆ ಇಲ್ಲಿ ದುಡಿತಾರ. ಅಲ್ಲಿ 70,000 ಇದ್ರೆ 4,000 ರೂಪಾಯಿ ದುಡಿತಾರ. ಈಗ ನಮ್ಮಲ್ಲಿ ಹಳ್ಳಿಯ ರೈತರು ಏನಾಗಿದೆ, ಎಲ್ಲರೂ ಕೂಡ ಬೆಂಗಳೂರಾಗ ನೌಕರಿ ಮಾಡಕ್ ಹೋಗ್ತಾರ. ಅಲ್ಲಿ ಹೋಗಿ 34,000 ರೂಪಾಯಿ ದುಡಿತಾರ. ಉದ್ಯೋಗ ಸೃಷ್ಟಿ ಆಗ್ಬೇಕಂದ್ರೆ ಈ ಭಾಗದೊಳಗೆ ಹೆಚ್ಚಿನ ಏನ್ ಇಂಡಸ್ಟ್ರಿ ಬರ್ಬೋದು, ITBT ಬಂದ್ರ ನಿಮ್ಗ ಅದಕ್ಕೆ ರಿಯಾಯಿತಿ ದರದಲ್ಲಿ ಸರ್ಕಾರ ಕೂಡ ಸ್ಪಂದನೆ ಮಾಡುವಂತ ಕೆಲಸ ಮಾಡಬೇಕು. ಮೊನ್ನೆ ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ 50,000 ಜನ ಸ್ಟ್ರೈಕ್ ಮಾಡಿದ್ರು ವಿದ್ಯಾರ್ಥಿಗಳ ಸಮಸ್ಯೆ ಏನಾಗೈತೆ, 2.5 ವರ್ಷದಿಂದ ಯಾವುದೇ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ. ಅವ್ರದ್ದು ವಯಸ್ಸು ಕೂಡ ಮುಗಿತಾ ಇದೆ. ಅವರು ವಯಸ್ಸರ ವೃದ್ಧಿ ಮಾಡಿ ಹೆಚ್ಚಿಗೆ ಮಾಡಿಕೊಡ್ರಿ, ಇಲ್ಲ ಅಂದ್ರ ಉದ್ಯೋಗ ಸೃಷ್ಟಿ ಮಾಡಿಕೊಡ್ರಿ. ಇವೆಲ್ಲ ಅವಕಾಶಗಳಿದ್ದಾಗ ಕೂಡ ಇದು ಆಗ್ತಾ ಇಲ್ಲ. ಕಡೆ ತೊಂದರೆ ಇಲ್ಲಿ ಕಿತ್ತೂರು ನೀವು ಈ ಒಂದು ಬೆಳಗಾವಿ ಜಿಲ್ಲೆ ಒಳಗೆ ಅಧಿವೇಶನ ನಡೆಸೋದ್ರಿಂದ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ ಆಗ್ಬೇಕಂತ ಎಲ್ಲ ಹಿರಿಯರು ಮಾತಾಡಿದಾರೆ. ಇಲ್ಲಿ ರಚನೆ ಆಗಿ 5,000 ರೂಪಾಯಿ 5,000 ಕೋಟಿ ಇಲ್ಲಿ ಅನುದಾನ ಕೊಡಬೇಕು. ಅದರ ಜೊತೆಗೆ ಈಗಾಗಲೇ ಏನಾಗಿದೆ, ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ ಅಂತಿದೆ. ವರ್ಷಕ್ಕೆ ಬರೀ 35 ಲಕ್ಷ ಕೊಡ್ತಾರೆ ಅವರು ಒಬ್ಬರು ಶಾಸಕರಿಗೆ. ಅದು 30 ವರ್ಷದಿಂದ ಅಷ್ಟೇ ಇದೆ. 35 ಲಕ್ಷ ಬರೀ ಒಂದು ಗ್ರಾಮಕ್ಕೂ ಕೂಡ ಸಾಲುವುದಿಲ್ಲ. ಅಭಿವೃದ್ಧಿಗೆ ಎಷ್ಟು ಬೇಕು ಈಗ? 50 ಕೋಟಿ. ಆದ್ರೆ 30 ವರ್ಷ ಆದ್ರಿ 35 ಲಕ್ಷ ಅಷ್ಟೇ ಕೊಡ್ತಾರೆ ಒಬ್ಬ ಶಾಸಕರಿಗೆ. ದಯವಿಟ್ಟು ಇದನ್ನು ಕೂಡ ಪುನರ್ ಪರಿಶೀಲನೆ ಮಾಡ್ಬೇಕಂತ ಹೇಳಿ ಇವತ್ತಿನ ದಿನ ಅತಿವೃಷ್ಟಿಯಿಂದ ಮನೆ ಬಿದ್ದಾವು, ಅವಕ್ಕೆ ಪರಿಹಾರ ಕೂಡ ಕೊಡ್ತಾ ಆಗ್ತಾ ಇಲ್ಲ. ನಾವೀಗ 2 ವರ್ಷ ಆತ ಆಶ್ರಯ ಮನೆ ಕೂಡ ಒಂದು ಬಂದಿಲ್ಲ. ಅದಕ್ಕೆ ದಯವಿಟ್ಟು ಇವನ್ನೆಲ್ಲ ಪ್ರಾರಂಭ ಮಾಡ್ಬೇಕಂತ ಹೇಳಿ ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ಸಚಿವರಲ್ಲಿ ವಿನಂತಿ ಮಾಡ್ಕೊಂತೀನಿ. ಇದಕ್ಕೆ ನನಗೆ ಅವಕಾಶ ಕೊಟ್ಟದಕ್ಕೆ ತಮಗೆ ಧನ್ಯವಾದಗಳು. ಸಭೆಯನ್ನು ಅಧ್ಯಕ್ಷರೇ, ಇನ್ನು ಒಬ್ಬರು ಇದ್ದಾರೆ ಅಷ್ಟೇ. ನಮ್ಗೆ ಮುಗಿದೋಯ್ತು. ಮುಗಿಸ್ಬಿಟ್ರೆ 5 ನಿಮಿಷ ಮುಗಿದೋಗ್ತದೆ. ಸೋಮವಾರಕ್ಕೆ ನೀವು